ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕರವೇ. ಬೆಂಗಳೂರು ವಿವಿಗೆ ಮನಮೋಹನ್ ಸಿಂಗ್ ಹೆಸರಿಗೆ ಹಿಡಿಕಾರ್ತಾ ಇದ್ದಾರೆ ಕರವೇ ಅವರು. ಬೆಂಗಳೂರು ವಿವಿಗೆ ಕನ್ನಡಿಗರ ಹೆಸರಿಡಲು ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡಿಗರ ಹೆಸರಿಡಿ ಸ್ವಾಮಿ ಅಂತ ಕರವೇ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವರನ್ನ ಮೆಚ್ಚಿಸಲು ಹೊರಗಿನವರ ಹೆಸರು ಯಾಕೆ? ಕರ್ನಾಟಕದಲ್ಲಿ ಸಾಧಕರ ಹೆಸರು ಇಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಸ್.ಎಂ. ಕೃಷ್ಣ ಇದ್ದಾರೆ, ದೇವೇಗೌಡರು ಇದ್ದಾರೆ, ಅವರ ಹೆಸರಿಡಬಹುದಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಿಡಿಕಾರ್ತಿದ್ದಾರೆ. ಎಸ್ ನಮ್ಮ ಜೊತೆ ಈಗ ಕರವೇ ನಾರಾಯಣಗೌಡ ಇದ್ರೆ ಮಾತಾಡಿಸ್ನ ಅವ್ರನ್ನ. ಸರ್, ಇದೀಗ ಸಚಿವ ಸಂಪುಟ ಒಂದ್ ಕಡೆ ಅನುಮೋದನೆ ನೀಡಿದೆ. ಬೆಂಗಳೂರು ವಿವಿಗೆ ಇದೀಗ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಟ್ಟಿದ್ದಾರೆ. ಸರ್, ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಈ ಒಂದು ಹೆಸರು ಅಂತ? ಇಲ್ಲ, ನಾವು ವ್ಯಕ್ತಿಗತವಾಗಿ ಮನಮೋಹನ್ ಸಿಂಗ್ ಬಗ್ಗೆ ಗೌರವ ಇದೆ. ಯಾಕೆ ಅನ್ನೋದಾದ್ರೆ, ನಾನು ಕಾವೇರಿ ವಿಚಾರದಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ದೆಹಲಿಗೆ ಹೋದಾಗ, ದೆಹಲಿಯ ಜಂತರ್ ಮಂತರ್ ಮುಂದೆ ದೊಡ್ಡ ಪ್ರೊಟೆಸ್ಟ್ ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ, ಅವತ್ತು ನಾನು ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೆ. ಅವತ್ತು ಕಾವೇರಿ ವಿಚಾರದಲ್ಲಿ ಕಾವೇರಿ ಹೈ ತೀರ್ಪು ನಮ್ಮ ವಿರುದ್ಧ ಬಂತು ಅನ್ನುವಾಗ ಅದನ್ನ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಬಾರ್ದು ಅಂತ ಹೇಳಿ ನಾವು ಮನಮೋಹನ್ ಸಿಂಗ್ಗೆ ಒತ್ತಾಯ ಮಾಡಿದ್ದು. ಅವರಿಗೆ ಮನವಿ ಸಲ್ಲಿಸಿದ್ದು, ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಅವರು ಎಲ್ಲ ಮಾಹಿತಿ ಪಡೆದು ಕೊನೆಗೆ ಒಂದು ಭರವಸೆ ಕೊಟ್ಟಿದ್ರು. ಗೆಜೆಟ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಅದನ್ನ ಪ್ರಕಟಣೆ ಮಾಡಲ್ಲ ಅಂತ ಹೇಳಿದ್ರು. ಹಾಗೆ ತಡೆ ಹಿಡಿದ್ರು. ಆ ಕಾರಣಕ್ಕಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಕರ್ನಾಟಕದ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೆಸರಿಡ್ಲಿಕ್ಕೆ ಕರ್ನಾಟಕದಲ್ಲಿ ಕೊರತೆ ಏನಿಲ್ಲ. ತುಂಬಾ ಜನ ಇದ್ದಾರೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಂತ ವ್ಯಕ್ತಿ. ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು, ಉತ್ತರದ ರಾಜ್ಯಗಳಲ್ಲಿ ಇಡಬಹುದು, ಬೇರೆ ಕೇಂದ್ರದ ದೆಹಲಿಯಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು. ಆದರೆ ಕರ್ನಾಟಕದ ಈ ತರ ಹೆಸರಿಡುವ ಸಂದರ್ಭಗಳು ಬಂದಾಗ ಯಾರನ್ನಾದ್ರೂ ಕನ್ನಡಿಗರನ್ನ ಗುರುತಿಸಿ ಇಡುವಂಥದ್ದು ಆಗ್ಬೇಕಾಗಿತ್ತು. ಯಾಕೆಂದ್ರೆ ಕರ್ನಾಟಕದವರು ಬೇರೆ ಎಲ್ಲೂ ಹೋಗಿ ಅವರ ಹೆಸರುಗಳನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರ ಹೆಸರನ್ನ ಕನ್ನಡಿಗರ ಹೆಸರನ್ನ ಇಡಬೇಕು ಅಂದಾಗ ಅದು ಕರ್ನಾಟಕದಲ್ಲೇ ಇಡಬೇಕು. ಇವತ್ತು ನಮ್ಮ ಇಡೀ ದಕ್ಷಿಣ ಭಾರತದ ಎರಡನೇವರಾಗಿ ಕನ್ನಡಿಗರಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆದಂತವರು. ದೇವೇಗೌಡರ ಹೆಸರು ಇಡಬಹುದಾಯಿತು, ಅದರಲ್ಲಿ ಕಳಂಕ ಏನಿತ್ತು? ಕೃಷ್ಣ ಸರ್ ಹೇಳ್ತೀನಿ, ದೇವೇಗೌಡರ ಹೆಸರು ಇಡಬಹುದಾಯ್ತು. ಕರ್ನಾಟಕದಲ್ಲಿ ಭಾರಿ ಒಳ್ಳೆ ಬೆಂಗಳೂರಿನ ಒಂದು ದೊಡ್ಡ ಅದ್ಭುತವಾದಂತ IT ಸಿಟಿ, ಎಲ್ಲ ಇವತ್ತು ಸಿಲಿಕಾನ್ ಸಿಟಿ ಅಂತ ಒಂದು ಅದ್ಭುತವಾದಂತ ಇದನ್ನ ನಕ್ಷೆಯನ್ನ ಕೊಟ್ಟಂತವರು, ಬೆಂಗಳೂರಿನ ಕಟ್ತವರು ಕೆಂಪೇಗೌಡರಾದ್ರೆ ಅದಕ್ಕೊಂದು ರೂಪ ಕೊಟ್ಟವರು S.M. ಕೃಷ್ಣ ಅವರು. ಇಲ್ಲ, ಅವ್ರ ಹೆಸರು ಇಡಬಹುದಾಗಿತ್ತು. ಇಲ್ಲ, ವಿಶ್ವವಿದ್ಯಾಲಯ ಅನ್ನುವಾಗ ಹೆಸರಿಡ್ಲಿಕ್ಕೆ ಕನ್ನಡಿಗರು ತುಂಬಾ ಜನ ಇದ್ರು, ಇಡಬಹುದಾಗಿತ್ತು. ಅದು ಬಿಟ್ಟು ಮಾಜಿ ಪ್ರಧಾನಮಂತ್ರಿ, ದಿವಂಗತ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡುವಂತ ಅಗತ್ಯ ಇರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಹೈಕಮಾಂಡ್ ಮೆಚ್ಚಿಸೋಕೆ ಇಟ್ರ ಅಂತ ಏನಾದ್ರು ಇರುತ್ತೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಹೈಕಮಾಂಡ್ಗಳನ್ನ ಮೆಚ್ಚಿಸ್ಲಿಕ್ಕೆ, ಓಲೈಸ್ಲಿಕ್ಕೋಸ್ಕರ ಈ ತರದ ತೀರ್ಮಾನಗಳು ತಗೋತಾರೆ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕರವೇ. ಬೆಂಗಳೂರು ವಿವಿಗೆ ಮನಮೋಹನ್ ಸಿಂಗ್ ಹೆಸರಿಗೆ ಹಿಡಿಕಾರ್ತಾ ಇದ್ದಾರೆ ಕರವೇ ಅವರು. ಬೆಂಗಳೂರು ವಿವಿಗೆ ಕನ್ನಡಿಗರ ಹೆಸರಿಡಲು ಆಗ್ರಹ ಕೇಳಿ ಬರ್ತಾ ಇದೆ. ಕನ್ನಡಿಗರ ಹೆಸರಿಡಿ ಸ್ವಾಮಿ ಅಂತ ಕರವೇ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವರನ್ನ ಮೆಚ್ಚಿಸಲು ಹೊರಗಿನವರ ಹೆಸರು ಯಾಕೆ? ಕರ್ನಾಟಕದಲ್ಲಿ ಸಾಧಕರ ಹೆಸರು ಇಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಸ್.ಎಂ. ಕೃಷ್ಣ ಇದ್ದಾರೆ, ದೇವೇಗೌಡರು ಇದ್ದಾರೆ, ಅವರ ಹೆಸರು ಇಡಬಹುದಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಿಡಿಕಾರ್ತಿದ್ದಾರೆ.
ಎಸ್ ನಮ್ಮ ಜೊತೆ ಈಗ ಕರವೇ ನಾರಾಯಣಗೌಡ ಇದ್ರೆ ಮಾತಾಡಿಸ್ನವ್ರನ್ನ. ಸರ್, ಇದೀಗ ಸಚಿವ ಸಂಪುಟ ಒಂದ್ ಕಡೆ ಅನುಮೋದನೆ ನೀಡಿದೆ. ಬೆಂಗಳೂರು ವಿವಿಗೆ ಇದೀಗ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಟ್ಟಿದ್ದಾರೆ. ಸರ್, ನಿಮ್ಮ ಒಪ್ಪಿಗೆ ಇದೆ ಸರ್ ಈ ಒಂದು ಹೆಸರು ಅಂತ? ಇಲ್ಲ, ನಾವು ವ್ಯಕ್ತಿಗತವಾಗಿ ಮನಮೋಹನ್ ಸಿಂಗ್ ಬಗ್ಗೆ ಗೌರವ ಇದೆ. ಯಾಕೆ ಅನ್ನೋದಾದ್ರೆ, ನಾನು ಕಾವೇರಿ ವಿಚಾರದಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ದೆಹಲಿಗೆ ಹೋದಾಗ, ದೆಹಲಿಯ ಜಂತರ್ ಮಂತರ್ ಮುಂದೆ ದೊಡ್ಡ ಪ್ರೊಟೆಸ್ಟ್ ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ, ಅವತ್ತು ನಾನು ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೆ. ಅವತ್ತು ಕಾವೇರಿ ವಿಚಾರದಲ್ಲಿ ಕಾವೇರಿ ಹೈ ತೀರ್ಪು ನಮ್ಮ ವಿರುದ್ಧ ಬಂತು ಅನ್ನುವಾಗ ಅದನ್ನ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಬಾರ್ದು ಅಂತ ಹೇಳಿ ನಾವು ಮನಮೋಹನ್ ಸಿಂಗ್ಗೆ ಒತ್ತಾಯ ಮಾಡಿದ್ದು. ಅವರಿಗೆ ಮನವಿ ಸಲ್ಲಿಸಿದ್ದು, ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಅವರು ಎಲ್ಲ ಮಾಹಿತಿ ಪಡೆದು ಕೊನೆಗೆ ಒಂದು ಭರವಸೆ ಕೊಟ್ಟಿದ್ರು. ಗೆಜೆಟ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಅದನ್ನ ಪ್ರಕಟಣೆ ಮಾಡಲ್ಲ ಅಂತ ಹೇಳಿದ್ರು. ಹಾಗೆ ತಡೆ ಹಿಡಿದ್ರು. ಆ ಕಾರಣಕ್ಕಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಕರ್ನಾಟಕದ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೆಸರಿಡ್ಲಿಕ್ಕೆ ಕರ್ನಾಟಕದಲ್ಲಿ ಕೊರತೆ ಏನಿಲ್ಲ. ತುಂಬಾ ಜನ ಇದ್ದಾರೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಂತ ವ್ಯಕ್ತಿ. ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು, ಉತ್ತರದ ರಾಜ್ಯಗಳಲ್ಲಿ ಇಡಬಹುದು, ಬೇರೆ ಕೇಂದ್ರದ ದೆಹಲಿಯಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು. ಆದ್ರೆ ಕರ್ನಾಟಕದ ಈ ತರ ಹೆಸರಿಡುವ ಸಂದರ್ಭಗಳು ಬಂದಾಗ ಯಾರನ್ನಾದ್ರೂ ಕನ್ನಡಿಗರನ್ನ ಗುರುತಿಸಿ ಇಡುವಂಥದ್ದು ಆಗ್ಬೇಕಾಗಿತ್ತು. ಯಾಕೆಂದ್ರೆ ಕರ್ನಾಟಕದವರು ಬೇರೆ ಎಲ್ಲೂ ಹೋಗಿ ಅವರ ಹೆಸರುಗಳನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರ ಹೆಸರನ್ನ ಕನ್ನಡಿಗರ ಹೆಸರನ್ನ ಇಡಬೇಕು ಅಂದಾಗ ಅದು ಕರ್ನಾಟಕದಲ್ಲೇ ಇಡಬೇಕು. ಇವತ್ತು ನಮ್ಮ ಇಡೀ ದಕ್ಷಿಣ ಭಾರತದ ಎರಡನೇವರಾಗಿ ಕನ್ನಡಿಗರಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆದಂತವರು. ದೇವೇಗೌಡರ ಹೆಸರು ಇಡಬಹುದಾಯಿತು, ಅದರಲ್ಲಿ ಕಳಂಕ ಏನಿತ್ತು? ಕೃಷ್ಣ ಸರ್ ಹೇಳ್ತೀನಿ, ದೇವೇಗೌಡರ ಹೆಸರು ಇಡಬಹುದಾಯ್ತು. ಕರ್ನಾಟಕದಲ್ಲಿ ಭಾರಿ ಒಳ್ಳೆ ಬೆಂಗಳೂರಿನ ಒಂದು ದೊಡ್ಡ ಅದ್ಭುತವಾದಂತ IT ಸಿಟಿ, ಇವತ್ತು ಸಿಲಿಕಾನ್ ಸಿಟಿ ಅಂತ ಒಂದು ಅದ್ಭುತವಾದಂತ ಇದನ್ನ ನಕ್ಷೆಯನ್ನ ಕೊಟ್ಟಂತವರು, ಬೆಂಗಳೂರಿನ ಕಟ್ತವರು ಕೆಂಪೇಗೌಡರಾದ್ರೆ ಅದಕ್ಕೊಂದು ರೂಪ ಕೊಟ್ಟವರು SM ಕೃಷ್ಣ ಅವರು. ಇಲ್ಲ, ಅವ್ರ ಹೆಸರು ಇಡಬಹುದಾಗಿತ್ತು. ಇಲ್ಲ, ವಿಶ್ವವಿದ್ಯಾಲಯ ಅನ್ನುವಾಗ ಹೆಸರಿಡ್ಲಿಕ್ಕೆ ಕನ್ನಡಿಗರು ತುಂಬಾ ಜನ ಇದ್ರು, ಇಡಬಹುದಾಗಿತ್ತು. ಅದು ಬಿಟ್ಟು ಮಾಜಿ ಪ್ರಧಾನಮಂತ್ರಿ, ದಿವಂಗತ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡುವಂತ ಅಗತ್ಯ ಇರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಹೈಕಮಾಂಡ್ ಮೆಚ್ಚಿಸೋಕೆ ಇಟ್ರ ಅಂತ ಏನಾದ್ರು ಇರುತ್ತೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಹೈಕಮಾಂಡ್ಗಳನ್ನ ಮೆಚ್ಚಿಸ್ಲಿಕ್ಕೆ, ಓಲೈಸ್ಲಿಕ್ಕೋಸ್ಕರ ಈ ತರದ ತೀರ್ಮಾನಗಳು ತಗೋತಾರೆ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.